ಸ್ನೇಹಿತರೆ, ಕೇರಿ ಬೂರು ಅಂತ ಹೇಳಿದ್ರೆ ನಮ್ಮಲ್ಲೊಂದು ಕೇರೆ ಅಂತ ಒಂದು ಹಾವಿದೆ. ಆ ಹಾವು ನೆಲದಲ್ಲಿ ಹೋಗ್ತಾ ಇರ್ತದೆ. ಹಾಗೆ ಆ ಹಾವಿನ ರೀತಿಯಲ್ಲಿ ಹೋಗುವಂತ ಬೂರು ಅಂತ ಹೇಳಿ ತುಳುವಲ್ಲಿ ಕೇರಿ ಅಂತ ಹೇಳುದು. ಅದಕ್ಕೆ ಕೇರಿ ಬೂರು ಅಂತ ಹೇಳಿ ಅದಾ ಅಲ್ವಾ? ಗಿಡವನ್ನು ಸ್ವಲ್ಪ ಎತ್ತರದಲ್ಲಿ ಒಂದು ಬೆಡ್ ತರ ಮಾಡಿ ಎತ್ತರದಲ್ಲಿ ನೆಟ್ಟು ಸೈಡ್ ಅಲ್ಲಿ ಕಣ್ಣಿ ತೆಗೆದು ಬಿಡ್ಬೇಕು. ಕಣ್ಣಿಯನ್ನು ತೆಗೆದು ನೀರು ಸಂಪೂರ್ಣವಾಗಿ ಹರಿದು ಹೋಗ್ತದೆ, ಬಸಿದು ಹೋಗ್ತದೆ. ನಾವು ಮನುಷ್ಯರು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಬಿದ್ದು ಹೋಗ್ತದೆ, ಅಂದ್ರೆ ಅದು ಅಸ್ತಿತ್ವವನ್ನು ಕಳ್ಕೊಳ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸಾಧಾರಣ ಹೆಚ್ಚಾಗಿ ಆಟೋವನ್ನು ಬಾಡಿಗೆಗೋಸ್ಕರ ಹೊಡಿಸ್ತಾರೆ. ನಾನು ಅಂದ್ಕೊಂಡೆ ಬಾಡಿಗೆಗೆ ಇಲ್ಲಿ ಅದು ಟಿ ಪಿ ಕ್ರಾಸ್ ಅಲ್ಲಿ ಗುಜರಲ್ಲಿ ಬಾಡಿಗೆ ಇರ್ಬೋದು ಅಂದ್ಕೊಂಡೆ. ಆದ್ರೆ ಇದ್ರದ್ದು ಕತೆ ತುಂಬಾ ಚೆನ್ನಾಗಿದೆ. ನೆಲಗಡ್ಲೆ ಹಿಂಡಿ, ಸೆಗಣಿ, ಮತ್ತೆ ಅರಳಿಂಡಿ, ಕೈಬೇವು ಹಿಂಡಿ ಇದನ್ನೆಲ್ಲ ಒಂದು ದೊಡ್ಡ ಕ್ಯಾನ್ ಅಲ್ಲಿ ಹಾಕಿ ಕೊಳೆಸ್ತೇನೆ. 4 ದಿವಸ ಕೊಳೆಸಿ ಇದಕ್ಕೆ ನಾವು ಹಟ್ಟಿ ಗೊಬ್ಬರನೇ ಹಾಕುದು ಜಾಸ್ತಿಯಾಗಿ. ಹಟ್ಟಿ ಗೊಬ್ಬರ ಮತ್ತೆ ನಮ್ಮ ಇದು ಸುಂಟನ್ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಸುಡುದು ಮತ್ತೆ ಸ್ವಲ್ಪ ಸುಫಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲಬೆಟ್ಟು, ಬೆಳ್ತಂಗಡಿ ತಾಲೂಕಿನ ನಮ್ಮ ಊರಾಗಿರುವಂತಹ ಉಜಿರೆಯಲ್ಲಿದ್ದೇನೆ. ಉಜಿರೆ ಪಕ್ಕದಲ್ಲಿ ಕುಂಟಿನಿ ಅಂತ ಹೇಳಿ, ಇದು ಲಾಯ್ಲಾ ಗ್ರಾಮಕ್ಕೆ ಸೇರ್ತದೆ. ಇಲ್ಲೊಬ್ರು ಮನೆ ಎದುರುಗಡೆಗೆ ಒಂದು ಸಣ್ಣ ಪಾರ್ಟ್ ಟೈಮ್ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡ್ತಾರೆ. ಅದರ ಜೊತೆಗೆ ಮನೆ ಪಕ್ಕದಲ್ಲಿ ನೋಡಿ ಅಡಿಕೆ ತೋಟ ನಿಮಗೆ ಕಾಣಬಹುದು. ಸಾಧಾರಣ ನಾವು ಅಡಿಕೆ ಅಂತ ಹೇಳಿದ್ರೆ ಅಡಿಕೆ ಮಾತ್ರ ಹೋಗ್ತೇವೆ, ಮಧ್ಯದಲ್ಲಿ ಬೇರೆ ಯಾವುದೇ ಕೃಷಿಯನ್ನು ಮಾಡೋದಿಲ್ಲ. ಅದರಲ್ಲಿ ಈ ರೀತಿಯ ಸಣ್ಣ ಸಣ್ಣ ಕೃಷಿಗಳನ್ನು ಮಾಡಿದಾಗ ಅದಕ್ಕೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇರ್ತದೆ, ಕಡಿಮೆ ಕೆಲಸ ಇರ್ತದೆ. ಒಂದು ಸಣ್ಣದಾಗಿರುವಂಥ ಮನೆಯ ಖರ್ಚಿಗೆ ಲಾಭಗಳು ಕೂಡ ಸಿಗ್ತದೆ. ಇದಿರುವಂಥದ್ದು ವೀಳ್ಯದೆಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ರೀತಿಯ ಕೃಷಿಗಳನ್ನು ಮಾಡಬೇಕಾದ್ರೆ ತುಂಬ ತಾಳ್ಮೆ ಬೇಕಾಗ್ತದೆ. ಅದರ ಒಂದಷ್ಟು ಟೆಕ್ನಿಕ್ಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೇನೆ. ನಮ್ಮ ಜೊತೆ ವಿಲ್ಮಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಒಂದು ಮನೆ ಪಕ್ಕದಲ್ಲಿ ಸಣ್ಣ ಸಣ್ಣ ಜಾಗ ಇರುವಾಗ ಅದರ ಜೊತೆಗೆ ಒಂದೊಂದು ಸಣ್ಣ ಸಣ್ಣ ಕೃಷಿಯನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ನೀವು ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಇದನ್ನು ಹೇಗೆ ಪ್ರಾರಂಭ ಮಾಡಿದಿರಿ ನೀವು? ನಾನು 4 ವರ್ಷದ ಹಿಂದೆ ನನ್ನ ನಾದಿನಿಯವರು ಹೇಳಿದ್ರು, ನೀನು ಮನೆ ಅಂಗಳದ ಎದುರು ಒಂದ್ ಸ್ವಲ್ಪ ಗಿಡವನ್ನು ನೆಡು ಅಂತ. ಮತ್ತೆ ನಾನು ಆಯ್ತಂತ ಹೇಳಿ ತಂದು ನೆಟ್ಟಿದ್ದೇನೆ. ನಿಮ್ಮ ನಾದಿನಿಯವರಿಗೆ ಮಲ್ಲಿಗೆ ಅನುಭವ ಇತ್ತಾ? ಹೌದೌದು, ಅವರು ಒಂದು 25 ವರ್ಷದಿಂದ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಗಿಡಗಳಿದೆ ಅವ್ರ ಹತ್ರ? ಅವ್ರ ಹತ್ರ ಒಂದು 50 ಗಿಡ ಇದೆ. ಹೌದಾ? ಎಲ್ಲಿ? ಬೆಳ್ಮನಲ್ಲಿ. ಬೆಳ್ಮನ್, ಶಂಕರಾಪುರ. ಹೌದೌದು. ಶಂಕರಾಪುರ ಅಂತ ಹೇಳಿದ್ರೆ ಮಲ್ಲಿಗೆ ರಾಜಧಾನಿ ಇದ್ದಾಗೆ ಅಲ್ವಾ? ಹೌದು. ಅಂದ್ರೆ ಅವರ ಅನುಭವದ ಮೇಲೆ ನಿಮ್ಗೆ ಹೇಳಿದ್ರು? ಹೌದೌದು. ಗಿಡ ಅವರೇ ಕೊಟ್ರ? ಹೌದು, ಅವರೇ ಕೊಟ್ಟದ್ದು. ಈ ಗಿಡಗಳನ್ನು ಈಗ ನೀವು ತಂದು ಎಷ್ಟು ವರ್ಷ ಆಯ್ತು? ನಾನು 4 ವರ್ಷ ಆಯ್ತು. 4 ವರ್ಷದಿಂದ ನೀವು ಬೆಳೀತಾ ಇದ್ದೀರಿ? ಹೌದು. ಇಲ್ಲಿ ಮುಖ್ಯವಾಗಿ ಒಬ್ಬರದು ಒಂದೊಂದು ರೀತಿಯ ಟೆಕ್ನಿಕ್ಗಳಿರ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇದಕ್ಕೆ ಗೊಬ್ಬರ ಅಂತ ಹೇಳಿದಾಗ ನೀವು ಏನೇನು ಗೊಬ್ಬರಗಳನ್ನೆಲ್ಲ ಹಾಕ್ತೀರಿ? ನಾನು ಮೊದಲನೇಯಾಗಿ ಹಟ್ಟಿ ಗೊಬ್ಬರವನ್ನು 3 ತಿಂಗಳು ಸರಿಯಾಗಿ ಕಳೆಯಿಸಿ ಮತ್ತೆ ಅದಕ್ಕೆ ಗೊಬ್ಬರದ ಪುಡಿಯಾಗಿ ಪರಿವರ್ತನೆ ಆಗ್ತದೆ. ಅದನ್ನು ತಂದು ಬುಡಕ್ಕೆ ಸುತ್ತಲೂ ಇಡ್ತಾ ಇದ್ದೀನಿ. ಆಮೇಲೆ ಸುತ್ತಲೂ ಇಟ್ಟಾದ್ಮೇಲೆ ಅದಕ್ಕೆ ತರಗೆಲೆಯನ್ನು ಹಾಕ್ತೇನೆ, ಮುಚ್ಚುವಂತದ್ದು. ಹೀಗೆ ಹಾಕುದು? ಹೌದು. ತರಗೆಲೆಯನ್ನು ಮುಚ್ತೇನೆ. ಇಲ್ಲದ್ರೆ ಬಿಸಿಲು ತಾಗ್ತದಲ್ಲ, ಬಿಸಿಲು ತಾಗಿ ಮಣ್ಣದ್ದು ಇದು ಉಷ್ಣಾಂಶ ಜಾಸ್ತಿ ಆಗ್ತದೆ. ಹಾಗೆ ತರಗೆಲೆಯನ್ನು ಮುಚ್ಚುದು. ಆಮೇಲೆ ಇದಕ್ಕೆ ಒಂದು 15 ದಿವಸ ಹಾಗೆ ನೆಲಗಡ್ಲೆ ಹಿಂಡಿ, ಸೆಗಣಿ, ಮತ್ತೆ ಅರಳಿಂಡಿ, ಕೈಬೇವು ಹಿಂಡಿ ಇದನ್ನೆಲ್ಲ ಒಂದು ದೊಡ್ಡ ಕ್ಯಾನ್ ಅಲ್ಲಿ ಹಾಕಿ ಕೊಳೆಸ್ತೇನೆ. 4 ದಿವಸ ಕೊಳೆಸಿ ಆಮೇಲೆ ಸ್ವಲ್ಪ ತೆಳ್ಳಗೆ ಮಾಡಿ ಒಂದೊಂದು ಬುಡಕ್ಕೆ 2 ಲೀಟರ್ ತರ ಹಾಕ್ತೇನೆ. ಉದಾಹರಣೆಗೆ ಇಲ್ಲಿ ಒಂದು 25 ಗಿಡ ಇದೆ. ಹೌದು. 25 ಗಿಡಕ್ಕೆ ನೀವು ಎಷ್ಟೆಷ್ಟು ಹಿಂಡಿಗಳನ್ನು ಹಾಕ್ತೀರಿ? ನಾನು 2 ಕೆಜಿ ಹಾಕ್ತೀನಿ ಎಲ್ಲದಕ್ಕೆ. ಪ್ರತಿ ಹಿಂಡಿ 2 ಕೆಜಿ ಒಂದು ಡ್ರಮ್ಮಿಗೆ ಒಟ್ಟಿಗೆ? ಹೌದು. ಒಂದು ವಾರ ಇಲ್ಲ, 4 ದಿವಸ. ಮತ್ತೆ ಅದು ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ತಾ ಇರ್ತೀವಿ. ಅದು ಡ್ರಮ್ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ಬೇಕು. ಹಾಗೆ 4 ದಿನ ಬಿಡ್ಬೇಕು. 4 ದಿನ ಆದ್ಮೇಲೆ ಅದನ್ನ ತೆಗ್ದು ಸ್ವಲ್ಪ ನೀರು ತೆಳ್ಳಗೆ ಮಾಡಿ ಹಾಕ್ಬೇಕು, ಬುಡಕ್ಕೆ ಸುತ್ತಲೂ ಹಾಕ್ಬೇಕು. ಇದಕ್ಕೆ ರೋಗಗಳು ಅಂತ ಹೇಳಿ ಬರ್ತದಲ್ಲ? ರೋಗ ಬರ್ತದೆ. ಏನೇನ್ ರೋಗಗಳು ಬರ್ತದೆ ಇದಕ್ಕೆ? ಮಳೆಗಾಲದಲ್ಲಿ ಜಾಸ್ತಿ ಇದು ಬುಡದಲ್ಲಿ ಅಡಿಯಲ್ಲಿ ಇದು ಬಿಳಿ ನೊಣ ಒಂದು ಸಣ್ಣ ಸಣ್ಣ ಕಣ್ಣಿಗೆ ಸಹ ಕಾಣುದಿಲ್ಲ, ಆ ತರ ಬಂದು ಕೂರ್ತದೆ. ಆಮೇಲೆ ಎಲೆ ಎಲ್ಲ ಉದುರು ಹೋಗ್ತದೆ, ಗಿಡ ಎಲ್ಲ ಸತ್ತಾಗಿ ಆಗ್ತದೆ, ಎಲ್ಲೂ ಸಾಯ್ತದೆ. ಅದಕ್ಕೆ ಏನ್ ಮಾಡ್ತೀರಿ ನೀವು? ಅದಕ್ಕೆ ಒಂದು
ಪೆಗಾಸಿಸ್ ಅಂತ ಒಂದು ಮದ್ದು ಸಿಗ್ತದೆ. ಹಾ. ಅದನ್ನ ತಂದು ಸಿಂಪಡಣೆ ಮಾಡುದು, ಸ್ಪ್ರೇ ಮಾಡುವಂತದಲ್ಲ. ಹಾ. ಸ್ಪ್ರೇ ಮಾಡುದು. ಕಂಟ್ರೋಲ್ ಸಿಗ್ತದ? ಕಂಟ್ರೋಲ್ ಸಿಗ್ತದೆ. ಹಾ. ಮತ್ತೆ 15 ದಿವಸಕ್ಕೊಂದ್ಸಲ ಮಾಡ್ಬೇಕು ಸ್ಪ್ರೇ. ಹಾ. ಅದು ಕಂಪ್ಲೀಟ್ ಆಗಿ ನಿಂತ ಮೇಲೆ ಹಾ. ಸ್ಟಾಪ್ ಮಾಡುದು. ಈಗ ಮಲ್ಲಿಗೆಯಲ್ಲಿ ಎಲ್ಲರೂ ಜೋಶಲ್ಲಿ ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ನೋಡ್ಲಿಕ್ಕೂ ಚಂದ ಆಗ್ತದೆ ಗಿಡಗಳೆಲ್ಲ. ಆದ್ರೆ ತುಂಬಾ ಬಾರಿ ಜನರದ್ದು ಏನು ಸಮಸ್ಯೆ ಅಂತ ಹೇಳಿದ್ರೆ ಮಳೆಗಾಲ, ನಮ್ಮಲ್ಲೆಲ್ಲ ಜುಲೈ ಆಗಸ್ಟ್ ಅಲ್ಲೆಲ್ಲ ಭಯಂಕರ ಭರ್ಜರಿ ಮಳೆ ಶುರು ಆಗ್ತದೆ. ಆಗೆಲ್ಲ ಎಲೆ ಉದುರಿ ಕೋಲ್ನಾಗಿ ಆಗಿ ಕೊಳಿಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಏನೇನು ಅದಕ್ಕೆ ಜಾಗ್ರತೆಯನ್ನು ಮಾಡಬೇಕು? ಗಿಡವನ್ನು ಸ್ವಲ್ಪ ಎತ್ತರದಲ್ಲಿ ಒಂದು ಬೆಡ್ ತರ ಮಾಡಿ ಹಾ. ಎತ್ತರದಲ್ಲಿ ನೆಟ್ಟು ಹಾ. ಸೈಡ್ ಅಲ್ಲಿ ಕಣ್ಣಿ ತೆಗೆದು ಬಿಡ್ಬೇಕು. ಹಾ. ಕಣ್ಣಿಯನ್ನು ತೆಗೆದು ನೀರು ಸಂಪೂರ್ಣವಾಗಿ ಹರಿದು ಹೋಗ್ತದೆ, ಬಸಿದು ಹೋಗ್ತದೆ. ಹಾ. ನೀರು ನಿಂತಲ್ಲಿ ಇದು ಕೊಳೆ ರೋಗ ಬಂದು ಬೇರೆಲ್ಲ ಕುರಿದು ಎಲ್ಲ ಇದು ಆಗ್ತದೆ, ಗಿಡವೇ ಸಾಯ್ತದೆ. ಅದಕ್ಕೆ ಎತ್ತರ ನೆಡಬೇಕು ಅಂತ ಹೇಳಿ. ಹೌದೌದು, ಎತ್ತರವಾಗಿ ನೆಡ್ಬೇಕು. ಅಂದ್ರೆ ನಿಮ್ದು ಈಗ ಇಲ್ಲಿ ನೀವು ಹೇಳ್ತಿರೋದು ಇಲ್ಲಿ ಬಿದ್ದ ನೀರು ಯಾವ ಕಾರಣ ನಿಲ್ಲುವುದಿಲ್ಲ, ಇಲ್ಲಿ ಖಣಿ ಇದೆ ಅಲ್ಲ, ಹೌದು ಈ ಖಣಿಯಿಂದ ಹೊರಗೆ ಹೋಗ್ತದೆ. ಹೌದು ಇದು ಮೇನ್ ಜಾಗ್ರತೆ ಮಾಡ್ಬೇಕಾಗಿರೋದು. ಹೌದು. ಅಂದ್ರೆ ದೊಡ್ಡ ದೊಡ್ಡ ಗುಂಡಿ ಮಾಡಿ ಅಡಿಯಲ್ಲಿ ನೆಡುವಂತದಲ್ಲ. ಇಲ್ಲ. ಈಗ ಎಷ್ಟು ಆಗ್ತದೆ ನಿಮ್ಗೆ ಮಲ್ಲಿಗೆ? ನನ್ಗೆ ಈಗ ಒಂದು ಅಟ್ಟಿ ಆಗ್ತದೆ. ಹಾ. ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಸೀಸನ್ ಹೇಗಿದೆ ರೇಟ್ ಎಲ್ಲ? ರೇಟ್ ಈಗ 500 ಅಟ್ಟಿಗೆ. ಹಾ. ಇದು ಜಾಸ್ತಿಯಾಗಿ ಸ್ಥಳೀಯರಲ್ಲಿ ತುಂಬಾ ಜನ ಕೇಳ್ತಾರೆ ಬಂದು. ಆವಾಗ ನಾವು ಅವರಿಗೆ ನಾವು ಸ್ಥಳೀಯರದು ಎಲ್ಲ ನೆರೆಕರೆಯವ್ರದ್ದು ಎಲ್ಲ ಇದು ಸಂಪರ್ಕದಲ್ಲಿ ಇಟ್ಟುಕೊಂಡು ಅವರು ಕೇಳುವಾಗ ನಾವು ಇಷ್ಟು ಬೆಲೆಗೆ ಅಂತ ಕೊಡ್ತೀವಿ. ಆವಾಗ ನಮ್ಗೆ ಬೆಲೆಯಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ. ಆಗ ನಾವು ಅವ್ರದ್ದೆಲ್ಲ ಸಂಪರ್ಕ ಇಟ್ಟು ಮದ್ವೆ ನೀವು ಲೋಕಲ್ ಅಲ್ಲೇ ಕೊಡ್ತೀರಿ ಅಂತ ಹೇಳಿ? ಲೋಕಲ್ ಅಲ್ಲಿ ಕೆಲವರು ಕೇಳ್ತಾರೆ. ಹೋಲ್ಸೇಲ್ ಅಲ್ಲಿ ಹೂವಿನ ಅಂಗಡಿ ಬದಲು ಡೈರೆಕ್ಟ್ ಆಗಿ ಈಗ ಭೂತಕೋಲ, ಪೂಜೆ ಪುರಸ್ಕಾರ, ಮದುವೆ ಇಂಥದಿದ್ದಾಗ ಕೊಡ್ತೀರಲ್ಲ? ಹೌದೌದು. ಅದಕ್ಕೆ ಒಳ್ಳೆ ಬೆಲೆ ಸಿಗ್ತದ ನಿಮ್ಗೆ? ಬೆಲೆ ನಾವು ಹೇಳಿದಾಗೆ ಕೊಡ್ತಾರೆ. ಅವಾಗ ಮಾರುಕಟ್ಟೆಯಲ್ಲಿ ಸಹ ಸ್ವಲ್ಪ ಕಡಿಮೆ ಇರ್ತದೆ ಬೆಲೆ. ಆವಾಗ ನಮ್ಮ ಹತ್ರ ಸ್ವಲ್ಪ ನೇರ ಕೇಳ್ತಾರ, ನಿಮ್ದು ಗೊತ್ತಾಗಿದೆ ಇಲ್ಲಿ ಮಲ್ಲಿಗೆ ಎಲ್ಲ ಮಾಡ್ತಿದ್ದೀರಿ ಅಂತ ಹೇಳಿ? ಗೊತ್ತಾಗಿದೆ. ಹೌದು. ನಿಮ್ಮ ಫ್ರೆಂಡ್ಸ್ ಗಳಿಗೆ ಪರಿಚಯದವರಿಗೆ ಗೊತ್ತಾಗಿದೆ? ಎಲ್ಲರಿಗೂ ಗೊತ್ತಿದೆ. ತುಂಬಾ ಬಾರಿ ಏನು ಅಂತ ಹೇಳಿದ್ರೆ ಇದರಲ್ಲಿ ಒಳ್ಳೆ ಬೆಲೆ ಇರುವಾಗ ತುಂಬಾ ಕೆಲಸ ಮಾಡ್ತಾರೆ, ಬೆಲೆ ಇಲ್ದಿದ್ದಾಗ ಇದನ್ನು ಬಿಟ್ಟಿರ್ತಾರೆ. ನೀವೇನ್ ಹೇಳ್ತೀರಿ ಅಂತವರಿಗೆ? ಹೌದು, ಹಾಗೆ ಮಾಡಬಾರ್ದು. ನಮ್ಗೆ ಒಳ್ಳೇದು ಮಾಡಿ ನೋಡಿ, ಚಂದ ಗಿಡವನ್ನು ನೋಡಿ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭದಾಯಕವಾಗ್ತದೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ಇವರು ಮನೆ ಎದುರುಗಡೆ ಗ್ರೋ ಬ್ಯಾಗ್ ಎಲ್ಲ ಹಾಕಿದ್ದಾರೆ. ತುಂಬಾ ಬಾರಿ 500,000 ನೆಟ್ಟಿರುವಂತ ಮಲ್ಲಿಗೆ ಗಿಡ ತೋಟಗಳನ್ನೆಲ್ಲ ತೋರಿಸಿದೆ ನಾನು. ಆದ್ರೆ ಇದನ್ನು ತೋರಿಸೋದು ಯಾಕೆಂದ್ರೆ ನಾವು ಕೂಡ ಮನೆ ಪಕ್ಕದಲ್ಲಿ ಮಾಡಬಹುದು ಅನ್ನೋದು ತೋರಿಸುವಂತದ್ದು. ಹೇಗೆ ಬಕೆಟ್ ಅಲ್ಲಿ ಚೆನ್ನಾಗಿ ಬರ್ತದಾ? ಈ ಸಲ ನೆಟ್ಟಿ ನೋಡಿದ್ದೇವೆ ನಾವು. ಈ ಸಲ ಬಂದಿದೆ. ಮಳೆಗಾಲದಲ್ಲಿ ಸ್ವಲ್ಪ ಒಳಗಡೆ ಇಡ್ಬೋದು, ತಕೊಂಡೋಗಿ ಮನೆ ಜೋರಾಗಿ ಬರುವಾಗ. ಮತ್ತೆ ಬಿಸಿಲು ಬೀಳುವಾಗ ಹೊರಗಡೆ ತಂದಿಡ್ಬೋದು. ಅಲ್ಲ, ಎಷ್ಟು ವರ್ಷ ಆಯ್ತು ಇದಕ್ಕೆ ಗಿಡಗಳಿಗೆ? ಇದಕ್ಕೆ 1 ವರ್ಷ ಆಯ್ತು. 1 ವರ್ಷ ಆಗಿಲ್ಲ, ಒಂದು 6-7 ತಿಂಗಳಾಯ್ತು. ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು, ಎಲ್ಲದರಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಈ ಬಕೆಟ್ ಗಳೆಲ್ಲ ಯಾವ್ದಿದು, ನೀವು ಇದಕ್ಕೋಸ್ಕರ ತಗೊಂಡಿರೋದಾ? ಹೌದು, ಒಬ್ರು ಸೇಲರ್ ಇದ್ರು ತಂದು ಕೊಡುವವರು. ಎಷ್ಟಾಗಿದೆ ಒಂದೊಂದು ಬಕೆಟ್ಗೆ? ಒಂದಕ್ಕೆ 100 ರೂಪಾಯಿ. 100 ರೂಪಾಯಿ ಅಲ್ಲ? ಹೌದು. ಏನೇನು ತುಂಬಿಸಿದ್ರಿ ಇದ್ರೊಳಗಡೆ? ಇದಕ್ಕೆ ಇದು ಮಣ್ಣು, ಮತ್ತೆ ಹಟ್ಟಿ ಗೊಬ್ಬರ, ಮತ್ತೆ ನೆಲಗಡ್ಲೆ ಹಿಂಡಿ ಅದೆಲ್ಲ ತುಂಬಿಸಿ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ವಿ. ಓಕೆ ಮೇಡಮ್, ಈಗ ಮನೆಯಲ್ಲಿ ಕೃಷಿ ಅಂತ ಹೇಳಿದ್ರೆ ಎಲ್ಲರೂ ಕೆಲಸ ಮಾಡುವಂತದ್ದು. ನಿಮ್ಮಲ್ಲೆಲ್ಲ ಹೇಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀರಿ? ನಾವು ನಮ್ಮ ಮನೇಲಿ 4 ಜನ ಇರುದು. ಇವನು ರಾಯನ್ ಅಂತ 9ನೇ ಕ್ಲಾಸ್ ಅನುಗ್ರಹ ಶಾಲೆ ಹೋಗ್ತಾನೆ. ಅವ್ರು ನಮ್ದು ಯಜಮಾನ್ರು. ಅವರು ಫ್ಲಿಪ್ಕಾರ್ಟ್ ಅಲ್ಲಿ ಆನ್ಲೈನ್ ಡೆಲಿವರಿ ಮಾಡ್ತಾ ಇದ್ದಾರೆ. ಆಗ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಗಿಡದ ಹತ್ರ ಬಂದು ನನ್ಗೆ ತೆಗಿಲಿಕ್ಕೆ ಕೊಯ್ಲಿಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತೆ ಕಟ್ಟುದು ನಾನು ಒಬ್ಬಳೆ. ಕಟ್ಟುದು ಕಲಿಸಿಲ್ಲ? ಹೌದೌದು, ಅವ್ರಿಗೆ ಬರ್ತದೆ ಸ್ವಲ್ಪ ಸ್ವಲ್ಪ. ಆದ್ರೆ ಸ್ಕೂಲ್ಗೆಲ್ಲ ಹೋಗ್ಲಿಕ್ಕೆ ಇರ್ತದಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗ್ತದೆ ಕಟ್ಟಿಗೆ ಅವ್ರಿಗೆಲ್ಲ. ಹೌದು. ಅದ್ರ ಜೊತೆ ನೀವು ವೀಳ್ಯದೆಲೆಯನ್ನು ಕೂಡ ಮಾಡ್ತಿದ್ದೀರಿ. ಹೌದು. ಇದನ್ನು ಜೋಡಿಸುವಂತದ್ದು ಬಾರಿ ಕೆಲಸ. ಇದಕ್ಕೂ ನೀವೆಲ್ಲ ಕೆಲಸ ಮಾಡ್ತೀರಾ? ಅಂದ್ರೆ ಕಾವೆಲ್ಲ ಕಟ್ಟೋದೆಲ್ಲ? ಹೌದು. ಅದಕ್ಕೆ ನೀವೆಲ್ಲ ಕೆಲಸ ಮಾಡ್ತೀರಾ ಒಟ್ಟಿಗೆ? ಒಟ್ಟಿಗೆ ಮಾಡುದು. ಸ್ನೇಹಿತರೆ, ಒಂದು ಮಲ್ಲಿಗೆ ಕೃಷಿಯ ಫ್ಯಾಮಿಲಿಯನ್ನು ನಿಮಗೆ ಪರಿಚಯ ಮಾಡಿಸಿದೆ. ಅದರ ಜೊತೆಗೆ ತುಂಬಾ ಚೆನ್ನಾಗಿ ಇವರು ವೀಳ್ಯದೆಲೆಯನ್ನು ಕೂಡ ಬೆಳೀತಾರೆ. ನಮ್ಮ ಜೊತೆ ಅಲ್ಫೋನ್ಸ್ ರೋಡಿಗ್ರಸ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮ. ಈ ಎಷ್ಟು ಬುಡ ಹಾಕಿದ್ರಿ ಇದರಲ್ಲಿ ವೀಳ್ಯದೆಲೆ? ಇದರಲ್ಲಿ ಒಂದು 20 ಉಂಟು, ಮತ್ತೆ ಆ ಕಡೆ ಒಂದು 25 ಉಂಟು.
ಈಗ 45 ಗಿಡ ಉಂಟು 45 ಗಿಡ. ಕೂಡ. ಹಾ. ಅದರಲ್ಲಿ ಒಳ್ಳೆ ಆದಾಯ ಬರ್ತದೆ. ಹಾ. ದಿನ ಖರ್ಚಿಗೆ ಇಲ್ಲ, ತೊಂದರೆ ಇಲ್ಲ. ಅಂದ್ರೆ ಇದು ಕಾವಲಿ ಲೆಕ್ಕ ಕೊಡೋದು, ಸೂಡಿ ಲೆಕ್ಕ ಕೊಡೋದು ನೀವು? ನಾವು ಸುಡಿ ಲೆಕ್ಕನೆ ಕೊಡುದು. ಹಾ. ಸುಡಿ ಲೆಕ್ಕದಲ್ಲಿ ನಮ್ಮ ನೆರೆಕೆಯವರು ಇದ್ದಾರೆ ಭಟ್ರು. ಹಾ. ಹಾಗೆ ಅವರು ಡೈಲಿ ಆಗಿ ತಗೊಳ್ತಾರೆ. ಅವ್ರದ್ದು ಅಂಗಡಿ ಇದೆಯಾ? ಅವ್ರದ್ದು TB ಕ್ರಾಸ್ ಅಲ್ಲಿ ನೀತಾ ಸ್ಟೋರ್ ಅಂತ ಇದ್ದೆ. ಹಾ. ಅವರು ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಹಾ. ನಮ್ಗೆ ಸ್ವಲ್ಪ ಟ್ರಾವೆಲ್ ಕಮ್ಮಿ ಆಗ್ತದೆ. ಹಾ, 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 ಹಾ. ಅದ ಕಾರಣ ಮತ್ತೆ ಹೆಚ್ಚ ಇದ್ರೆ ನಾವು ಬೇರೆ ಅಂಗಡಿಗಳಿಗೆ ಉಜಿರೆಯಲ್ಲಿ ಹಾ. ಎಲ್ಲಿಯಾದ್ರೂ ಕೇಳಿ ಕೊಡ್ತೇವೆ. ಮೊನ್ನೆ ಮಳೆ ಬಂದ ಕೂಡಲೇ ಸ್ವಲ್ಪ ಫಸಲು ಜಾಸ್ತಿ ಆಯ್ತು. ಹಾ. ಒಂದು ವೀಳ್ಯದಲ್ಲಿ ಸ್ವಲ್ಪ ಒಳ್ಳೇದು ಬಂತು. ಅಲ್ಲ. ಮತ್ತೆ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಒಂದು ಇದು ನೆಟ್ ಎಲ್ಲ ಹಾಕಿ ಶೇಡ್ ಆಗ್ತದೆ. ಸ್ಯಾಡೋ ಮಾಡ್ಬೇಕಾಗ್ತದೆ. ಇಲ್ಲಾದ್ರೆ ಆ ವೀಳ್ಯದ ಎಲೆಗಳನ್ನು ಹಾ. ಇದು ಸ್ವಲ್ಪ ಫೋಲ್ಡ್ ಆಗ್ತದೆ. ಹಾ, 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 ಹಾ. ಕೆಲವು ನೋಡಿ ಹಾ. ಮೇಲೆ ಫೋಲ್ಡ್ ಆಗಿದೆ. ಅದಕ್ಕೆ ಹಾ. ಬಿಸಿಲು ಜಾಸ್ತಿ ಆದ್ರೆ ಅದು ಫೋಲ್ಡ್ ಆಗ್ತದೆ. ಒಂದು ದಿನಕ್ಕೆ ಎಷ್ಟು ಸೂಡಿ ಸಿಗ್ತದೆ ನಿಮಗೆ? 24 ಸುಡಿಗೆ ಒಂದು ಬಣ್ಣಾಸ ಹೇಳ್ತೇವೆ. ಹ್ಮ್. ಅದ್ರ 12 ಸುಡಿಗೆ ಅರ್ಧ ಬಣ್ಣಾಸ ಅಂತ ಹೇಳ್ತೇವೆ. ಹಾ. ಆದ್ರೆ ನಾವು ಅಂಗಡಿಗೆ ಬೇಕಾದಷ್ಟೇ ಕೊಡುದು. ಹಾ. ನಮ್ಗೆ ಸಂತೆಗೆ ಎಲ್ಲ ಬೆಳಿಗ್ಗೆ ತಗೊಂಡು ಹೋಗ್ಲಿಕ್ಕೆ ಸಮಯದ ಅಭಾವ. ಹಾ. ಯಾಕಂದ್ರೆ ನನ್ಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು. ಹಾ. ಅದಕ್ಕೆ ಇದನ್ನು ಇಲ್ಲಿ ನಾವು ಹಾ. ವಿತರಣೆ ಮಾಡುದು. ಈಗ ಮಲ್ಲಿಗೆಗೆ ರೇಟ್ ಇರೋದು ನವರಾತ್ರಿ ಟೈಮಿಗೆ. ಹೌದು. ಈಗ ಈ ವೀಳ್ಯದೆಲೆಗೆ ರೇಟ್ ಎಷ್ಟಿರುತ್ತೆ ಯಾವ ಟೈಮ್? ವೀಳ್ಯದಂದ್ರೆ ಈ ಎಲ್ಲ ಕಾರ್ಯಕ್ರಮಗಳು ಶುರು ಆಗ್ತವೆ. ಹಾ. ವೀಳ್ಯದೆಲೆಗೆ ಯಾವಾಗ್ಲೂ ಇರ್ತದೆ, ಡಿಮಾಂಡ್ ಇರ್ತದೆ. ಹೆಚ್ಚು ವೀಳ್ಯದೆಲೆ ಬರುವಾಗ ಸ್ವಲ್ಪ ಹಾ. ಮಾರ್ಕೆಟ್ ಡೌನ್ ಆಗ್ತದೆ. ಹಾ. ಇಲ್ಲಾಂದ್ರೆ ವೀಳ್ಯದೆಲೆ ಎಲ್ಲದಕ್ಕೂ ಉಪಯೋಗ ಇರ್ತದೆ. ಹಾ. ಎಲ್ಲ ಪೂಜೆಗಳಿಗೆ, ಎಲ್ಲ ಮದುವೆ ಸಮಾರಂಭಗಳಿಗೆ ಎಲ್ಲದಕ್ಕೂ ಅಗತ್ಯನೇ. ವೀಳ್ಯದೆಲೆ ಇಲ್ಲದೆ ಯಾವುದೇ ಕಾರ್ಯಕ್ರಮ ಕರೆಕ್ಟ್ ಮಾಡುದಿಲ್ಲ. ಇಲ್ಲಿ ಹಂಚನ್ನು ಜೋಡಿಸಿ ಸ್ವಲ್ಪ ಹೈಟ್ ಅಲ್ಲಿ ಹಾಕಿದ್ರಿ, ಹೌದು. ಅಂದ್ರೆ ಬುಡ ಎಲ್ಲಿ ಕೂಡ ಕೊಳ್ತು ಹೋಗ್ಬಾರ್ದು ಅಂತ ಅದಂದ್ರೆ ನಾವು ಹಾಕಿದ ಇದು ಗೊಬ್ಬರಗಳು ಹಾ. ಆ ಕಡೆ ಈ ಕಡೆ ನಾವು ಕೋಳಿಗಳು ಹೋಗ್ತಿದ್ರೆ ಅದ್ರಲ್ಲೇ ಇರ್ತವೆ. ಹಾ, ಹಾ, ಕೋಳಿಗಳು ಬಂದ್ರೆ ಏನಾದ್ರು ಹಾ. ಮತ್ತೆ ಸ್ವಲ್ಪ ಈಗ ಹೆಗ್ಗಣಗಳ ಕಾಟ ಉಂಟು. ಹಾ. ಅಲ್ಲಿ ಹೆಗ್ಗಣಗಳು ಸ್ವಲ್ಪ ಹಾ, ಅಂದ್ರೆ ಎರೆಹುಳು ಅಂತ ತಿನ್ಲಿಕ್ಕೆ ಬರುದು. ಹೌದು, ಎರೆಹುಳು ತಿನ್ಲಿಕ್ಕೆ ಬರ್ತದೆ. ಇದಕ್ಕೆ ನಾವು ಹಟ್ಟಿ ಗೊಬ್ಬರನೇ ಹಾಕುದು ಜಾಸ್ತಿಯಾಗಿ. ಹ್ಮ್. ಹಟ್ಟಿ ಗೊಬ್ಬರ ಮತ್ತೆ ನಮ್ಮ ಇದು ಸುಂಟನ್ ಅಂತ ಹೇಳ್ತಾರಲ್ಲ, ಸುಡು. ಅದನ್ನು ಸ್ವಲ್ಪ ಸುಡುದು ಮತ್ತೆ ಸ್ವಲ್ಪ ಸುಫಲ ಹಾಕಿದ್ರೆ ಅಷ್ಟೇ ಸಾಕಾಗ್ತದೆ. ಹಾ, 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 ಹಾ. ಮತ್ತೆ ಗೋಮೂತ್ರ ಎಲ್ಲ ಇದ್ರೆ ಹಾ. ಅದನ್ನು ಸ್ವಲ್ಪ ಜೀವಾಮೃತ ಮಾಡಿ ಹಾ. ಹಾಕಿ ಹಾಕಿದ್ರೆ ಅದನ್ನು- ಚೆನ್ನಾಗಿ ಬರುತ್ತೆ ಅಲ್ಲ? ಚೆನ್ನಾಗಿ ಬರ್ತದೆ. ಈ ಕಂಬ ಇದಕ್ಕೆ ಹಾಕಿದ್ದು ಗ್ಲಿಸಿರಿ ಅಲ್ಲ, ಹೌದು. ಈಟಿನ ಗೊಬ್ಬರ ಅದು. ಹೌದು. ಕಂಬಗಳಂದ್ರೆ ಅದು ಈಟಿದ ಹಾಕಿದಂದ್ರೆ ನಾವು ಬೇರೆ ಕಂಬಗಳು ಹಾಕಿದ್ರೆ ಹಾ. ಅದು ಬೇಗ ಅದಕ್ಕೆ ಇದು ಉದಲೆಲ್ಲ ಬಂದು ಹಾ. ಬೇಗ ಹೋಗ್ತದೆ. ಅದೇ ಇದಾದ್ರೆ ಸ್ವಲ್ಪ ಜೀವ ಆದ್ರೆ ಹಾ. ಅದಕ್ಕೆ ಸಪೋರ್ಟ್ ಸಿಗ್ತದೆ. ಅಲ್ಲ, ಗಟ್ಟಿ ನಿಲ್ತದೆ ಇದು. ಹೌದು, ಗಟ್ಟಿ ನಿಲ್ತದೆ. ಕರೆಕ್ಟ್. ಇದಕ್ಕೆ ಬರುವ ರೋಗಗಳೇನಾದ್ರು ಇದೆಯಾ? ಇದಕ್ಕೆ ಉಂಟು. ಇದಕ್ಕೆ ಆ ಇದು ಬೆಂಕಿ ರೋಗ ಅಂತ ಹೇಳ್ತಾರೆ. ಹಾ. ಅದು ಬೆಂಕಿ ರೋಗ ಸ್ಟಾರ್ಟ್ ಆದ್ರೆ ಮಾತ್ರ ವೀಳ್ಯದೆಲೆ ಎಲ್ಲ ಹೋಯ್ತು. ಸರ್, ಈಗ ಇದನ್ನ ನೆಡ್ಬೇಕಾದ್ರೆ ಯಾವ ಟೈಮ್ ಒಳ್ಳೇದು? ಟೈಮು ಜೂನೇ. ಅದಕ್ಕೆ ಮಳೆ ಬೀಳ್ತಾ ಇರಬೇಕು. ಹಾ. ಮಳೆ ನಾನ್ ಸ್ಟಾಪ್ ಇದು ಸ್ಟಾಪ್ ಆದ್ರೆ ಆಗುದಿಲ್ಲ, ನಾನ್ ಸ್ಟಾಪ್ ಮಳೆ ಬೇಕು. ಯಾಕಂದ್ರೆ ಅದು ಬಳ್ಳಿ ಬರೀ ಸಾಫ್ಟ್ ಅದು. ಹ್ಮ್. ಅದಕ್ಕೆ ನೀರ್ ಬೀಳ್ತಾ ಇರುವಾಗಲೇ ಅದು ಅದಕ್ಕೆ ಬೇರು ಬಂದು ಜೀವ ಆಗ್ಬೇಕು. ಹಾ. ಇಲ್ಲಾದ್ರೆ ಬೇಸಿಗೆಗಾಲದಲ್ಲಿ ಆಗುದೇ ಇಲ್ಲ ಅದು. ಓಹೋ. ನಾನ್ ಎಷ್ಟು ಪ್ರಯತ್ನ ಪಟ್ರು ನಡೆದ್ರೆ ಆಗುದಿಲ್ಲ. ಹಾ. ನಾವು ಪ್ರಯತ್ನ ಪಟ್ಟಿದ್ದೇವೆ ಬೇಸಿಗೆಗಾಲದಲ್ಲಿ. ಹಾ. ಅದು ಅಂದ್ರೆ ಅದಕ್ಕೆ ಸಾಕಾಗುದಿಲ್ಲ. ಬಿಸಿಲಿನ ತಾಪಮಾನ ಹಾ. ಮತ್ತೆ ನೀರಿನ ಅಷ್ಟು ಸಿಗುದಿಲ್ಲ ನೀರು ಹಾ. ಬೇಸಿಗೆಗಾಲದಲ್ಲಿ. ಹಾ, ಹಾ, ಹಾ. ಹಾಗೆ ಅದು ಜೂನ್ ಅಲ್ಲಿ ನಡೆಯುದು. ಹಾ. ಮತ್ತೆ ಅದ್ರ ಬಳ್ಳಿಗಳಲ್ಲಿ ನಡುವಲ್ಲಿ ಒಳ್ಳೊಳ್ಳೆ ಬಳ್ಳಿಗಳು ಇರ್ತದೆ. ಯಾವ ಬಳ್ಳಿ ನಡೆಯುದು. ನೆಡ್ಲಿಕ್ಕೆ ಒಂದು ತೋರಿಸಿ. ಅದೊಂದು 2 ನೋಡಿ ಇಂಥದೆಲ್ಲ ಆಗ್ತದೆ. ಒಂದು 2-3 ಗಂಟೆ ಇದ್ದದ್ದು ಹಾ. ಇಂಥದೆಲ್ಲ ಬಳ್ಳಿ ಆಗ್ತದೆ ನೋಡಿ. ಹಾ, 3 ಇಲ್ಲಿ ಗಂಟೆ ಬೇರು ಇದ್ರೆ ಇರ್ತದೆ. ಆಯ್ತು. ಬೇರು ಇರ್ತದೆ. ಹಾ. ಅದ್ರಲ್ಲಿ 2 ಗಂಟು ನೆಲದೊಳಗೆ ಹಾಕ್ತೇವೆ ಹಾ. ನಾವು. ಹ್ಮ್. ಯಾಕಂದ್ರೆ ಬೇರು ಬಂದು. ಹ್ಮ್. ಮತ್ತೆ ಅದ್ರಲ್ಲಿ ಕೇರಿ ಬೂರು ಅಂದ್ರೆ ಈ ಬುಡದಲ್ಲಿ ಎಲ್ಲ ಹ್ಮ್. ಇದೆಲ್ಲ ವೇಸ್ಟ್ ನೋಡಿ. ಇದು ಕೇರಿ ಬೂರು ಹಾ. ನೋಡಿ, ಇದೆಲ್ಲ ಕೇರಿ ಬೂರು. ಇದನ್ನೆಲ್ಲ ತೆಗೆದು ಕಟ್ಟು ಮಾಡಿ ಬಿಸಾಕ್ತೇವೆ ನಾವು. ಹಾ. ಅದು ಜಾಸ್ತಿ ಬಂದ್ರೆ ಮೇಲೆ ಬೆಳೆಯುವುದಿಲ್ಲ. ಸ್ನೇಹಿತರೆ, ಕೇರಿ ಬೂರು ಅಂತ ಹೇಳಿದ್ರೆ ಹ್ಮ್. ನಮ್ಮಲ್ಲಿ ಒಂದು ಕೇರೆ ಅಂತ ಒಂದು ಹಾವಿದೆ. ಆ ಹಾವು ನೆಲದಲ್ಲಿ ಹೋಗ್ತಾ ಇರ್ತದೆ. ಹಾಗೆ ಆ ಹಾವಿನ ರೀತಿಯಲ್ಲಿ ಹೋಗುವಂತ ಬೂರು ಅಂತ ಹೇಳಿ ತುಳುವಲ್ಲಿ ಕೇರಿ ಅಂತ ಹೇಳುದು. ಅದಕ್ಕೆ ಕೇರಿ ಬೂರು ಅಂತ ಹೇಳಿ ಅದಾ ಅಲ್ವಾ? ಅದು ಕರೆಕ್ಟ್. ಈಗ ನೋಡಿ ಸ್ನೇಹಿತರೆ, ಕೇರಿ ಬೂರು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೋಡಿ, ಇದು ಕಾಫಿ ಕಲರ್ ಇದೆ ನೋಡಿ. ಈ ಬೂರು ಬಳ್ಳಿ ಇದು ಕಾಫಿ ಕಲರ್ ಇದೆ ಒಂದು ರೀತಿಯಲ್ಲಿ. ನೋಡಿ, ಇದು ನೋಡಿ, ಇದು ಹಸಿರಾಗಿದೆ. ಹಸಿರಾಗಿರುವಂತದ್ದು ಎಲೆ ಸೂಪರ್ ಅಲ್ವಾ? ಹೌದು. ಆ ಕೇರಿ ಬೂರಿದ್ದು ಉಪಯೋಗ ಮಾಡಬಾರ್ದು. ನಾವಂದ್ರೆ ನಮ್ಗೆ ಉದ್ಯೋಗ ದೊಡ್ಡೇನು ಅನುಭವ ಇಲ್ಲ. ಹ್ಮ್. ಆದ್ರೆ ಸಣ್ಣ ಈ ಕೃಷಿ, ಮಲ್ಲಿಗೆ ಹ್ಮ್. ಮತ್ತೆ ನಮ್ಮ ಬೇರೆ ಏನಾದ್ರು ಒಂದು ಹುಡುಕಿ ದಾರಿ ಎಲ್ಲ ಹುಡುಕುವಾಗ ಒಂದೊಂದು ಸಿಗ್ತದೆ. ಹಾ. ಮತ್ತೆ ಈ ಕೃಷಿ ಇದಲ್ಲಿ ನಾವು ಒಂದು
ಆಟೋ ತಗೊಂಡು ಹಾ. ಒಂದು ಈ ಕಾರ್ಟಿಗೆ ಒಂದು ಸೇರ್ತೇವೆ. ಹಾ. ಸೇರಿ ಅದರಲ್ಲಿ ಆದಾಯ ಬರ್ತದೆ, ಹಾ. ತೊಂದ್ರೆ ಇಲ್ಲ. ನಮ್ಮ ಜೀವನ ಒಂದು ಒಳ್ಳೆದರಲ್ಲಿ ಹೋಗ್ತದೆ. ಸಣ್ಣ ಸಣ್ಣ ಕೃಷಿ ಇದರಲ್ಲಿ ಎಲ್ಲ ಹಾ. ಒಟ್ಟಿಗೆ ಸೇರಿ ನಾವೊಂದು ಹಾ. ಒಂದು ಜೀವನ ಒಳ್ಳೆದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ ನೋಡಿ ಸ್ನೇಹಿತರೆ, ಸಾಧಾರಣ ಯಾವುದೇ ಕೃಷಿ ಬಿಸ್ನೆಸ್ ನಾವು ಮನುಷ್ಯರು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಬಿದ್ದು ಹೋಗ್ತದೆ, ಅಂದ್ರೆ ಅದು ಅಸ್ತಿತ್ವವನ್ನು ಕಳ್ಕೊಳ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸಾಧಾರಣ ಹೆಚ್ಚಾಗಿ ಆಟೋವನ್ನು ಬಾಡಿಗೆಗೋಸ್ಕರ ಹೊಡಿಸ್ತಾರೆ. ನಾನು ಅಂದ್ಕೊಂಡೆ ಬಾಡಿಗೆಗೆ ಇಲ್ಲಿ ಅದು TP ಕ್ರಾಸ್ ಅಲ್ಲಿ ಗುಜರಲ್ಲಿ ಬಾಡಿಗೆ ಇರ್ಬೋದು ಅಂದ್ಕೊಂಡೆ, ಆದರೆ ಇದರದ್ದು ಕತೆ ತುಂಬಾ ಚೆನ್ನಾಗಿದೆ. ಏನು ನೀವು ಯಾವ ಕಂಪನಿದು ಮಾಡ್ತಿರೋದು ಇದು? ನಾವು ಇದು ಈ ಕಾರ್ಟ್ ಲಾಜಿಸ್ಟಿಕ್, ಫ್ಲಿಪ್ಕಾರ್ಟ್ ಕಂಪನಿ. ಹಾ. ಈ ಕಾರ್ಟ್ ಲಾಜಿಸ್ಟಿಕ್, ನಾನು ಲಾಜಿಸ್ಟಿಕ್ ಅಲ್ಲಿ ಇದ್ದೇವೆ. ಹಾ. ಅಂದ್ರೆ ನಾವು ಡೆಲಿವರಿ ಕೊಡುದು. ಹಾ. ನಮ್ದೊಂದು ಏರಿಯಾ ಹ್ಮ್. ಇಲ್ಲಿ ಅರಳ್ಳಿಯಿಂದ ಹಾ. ಇಲ್ಲಿ ಕುಂಟಿನಿ, TP ಕ್ರಾಸ್, ಅತ್ತಾಜೆ, ಹಾ. ನಾಡ್ಜೆ, ಹಾ. ಇಷ್ಟು ಏರಿಯಾ ನಾನು ಕವರ್ ಮಾಡ್ತೇನೆ. ಪ್ರತಿನಿತ್ಯ ಎಷ್ಟು ಡೆಲಿವರಿ ಕೊಡ್ತೀರಿ, ಎಷ್ಟು ಮನೆ ಕೊಡ್ತೀರಿ? ಪ್ರತಿನಿತ್ಯ ಒಂದು 60, ಮಿನಿಮಮ್ 60 ಇರ್ತದೆ, ಹಾ, ಹಾ. 60-70. ಹಾ. ಆದ್ರೂ ಈ ಬಾಕ್ಸ್ ಅಲ್ಲಿ ಇದ್ರಲ್ಲಿ ಹಾಕೊಂಡು ಹೋಗುದಲ್ಲ? ಹೌದು. ಓ, ಇದನ್ನ ಬೈಕಲ್ಲೆಲ್ಲ ಹೊತ್ಕೊಂಡು ಹೋಗ್ತಾರೆ ಬಾರಿ ಕಷ್ಟಪಟ್ಟುಕೊಂಡಲ್ಲ? ನಾವೊಂದು 9-9:30, 10 ಗಂಟೆ ಒಳಗೆ ರೀಚ್ ಆಗ್ಬೇಕು. ಹಾ. ಮತ್ತೆ ಅಲ್ಲಿ ಅವರೆಲ್ಲ ಸಿಸ್ಟಮ್ ಎಲ್ಲ ಅಪ್ಡೇಟ್ ಮಾಡಿದ ಮೇಲೆ, ಹಾ. ಸಿಸ್ಟಮ್ ಅಪ್ಡೇಟ್ ಮಾಡಿದ ಮೇಲೆ ಮತ್ತೆ ನಾವು ಡೆಲಿವರಿಗೆ ಹೊರಟುದು. ಹಾ, ಹಾ, ಹಾ. ಮತ್ತೆ ನಾವು ಎಷ್ಟು ಬೇಗ ಆಯ್ತು, ಹಾ. ಒಂದು 2-3 ಗಂಟೆಗೆ ಮುಗಿದ್ರೆ ಆಯ್ತು. Correct. ಅದು ನಮ್ಮ ಕೈಯಲ್ಲಿ ಇರುದು. ಹಾ, ಹಾ, ಹಾ. ನಾವು ಎಷ್ಟು ಬೇಗ ಸರ್ವಿಸ್ ಕೊಡ್ತೇವೆ ಅಷ್ಟು ಕಸ್ಟಮರ್ ನಮ್ಮನ್ನು ಇದು ಮಾಡ್ತಾರೆ, ಒಳ್ಳೇದು. ಮತ್ತೆ ಆರ್ಡರ್ ಮಾಡ್ತಾರೆ. ಒಳ್ಳೆ ಆರ್ಡರ್ ಮಾಡ್ತಾರೆ, ಸರ್ವಿಸ್ ಬೇಗ ಬರ್ತದೆ ಅಂತ. ಕರೆಕ್ಟ್. ಈಗ ನಾನು ಇಲ್ಲಿ ಕುಂಟಿನಿಗೆಲ್ಲ ಬಂದ ಮೇಲೆ ಹಾ. ತುಂಬಾ ವಸ್ತುಗಳೆಲ್ಲ, ಹಾ. ದೊಡ್ಡ ಬಾಕ್ಸ್ಗಳೆಲ್ಲ ಹಾ. ಸ್ಕೂಟಿಯಲ್ಲೆಲ್ಲ ತರ್ಲಿಕ್ಕೆ ಆಗುದಿಲ್ಲ. ಅಷ್ಟು ಬರ್ತದೆ. ಹಾಗೆ ಸ್ಕೂಟಿಯಲ್ಲಿ ಬರದ ಬಾಕ್ಸ್ಗಳು ಈ ರಿಕ್ಷಾದಲ್ಲಿ ಬರುವಾಗ ಎಲ್ಲರಿಗೂ ನಮ್ದು ಎಷ್ಟು ದೊಡ್ಡ ಐಟಮ್ ಮನೆಗೆ ತಲುಪ್ತದೆ. ಹಾ, ಹಾ. ಫ್ಯಾನು, ಹಾ. ಮತ್ತೆ ಕೂಲರ್, ಇದು ಡೈಪರ್ಸ್, ಅದು ಇದೆಲ್ಲ ಹಾ. ಎಲ್ಲ ವಸ್ತುಗಳು ಹಾ. ಬೇಗ ಬಂದು ತಲುಪ್ತದೆ. ಅಲ್ಲ? ಹಾಗೆ ನಮ್ಮ ಪರಿಸರ ಎಲ್ಲ ಹಾ. ಒಳ್ಳೆ ಜನಗಳೆಲ್ಲ ಒಳ್ಳೆ ಕರೆಕ್ಟ್. ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಈಗ ನೀವೀಗ ಮನೆಗೆ ಹೋಗ್ತಿರಲ್ಲ ತಗೊಂಡು ಹಾ. ತಗೊಂಡು ಹೋಗುವಾಗ ಅವ್ರ ಮನೆಯಲ್ಲಿ ತಗೊಳ್ಳೋದಿಲ್ಲ ಅಥವಾ ನಮ್ಗೆ ಗೊತ್ತಿರ್ಲಿಲ್ಲ ಇಂಥದ್ದೇನಾದ್ರೂ ಟೆಕ್ನಿಕಲ್ ಸಮಸ್ಯೆಗಳನ್ನು ಬರೋ ಚಾನ್ಸಸ್ ಇರ್ತದೆ? ಟೆಕ್ನಿಕಲ್ ಅಂದ್ರೆ ಅದು ಅವರಿಗೆ ಒಮ್ಮೊಮ್ಮೆ ಡ್ಯೂಟಿಯಲ್ಲಿ ಇರ್ತಾರೆ, ಏನಾದ್ರು ಮರ್ತು ಹೋಗ್ತದೆ. ಅಂದ್ರೆ ಆಪ್ ತುಂಬಾ ಇರ್ತದೆ, ಆರ್ಡರ್ ತುಂಬಾ ಇರ್ತದೆ. ಹಾ. ಒಮ್ಮೊಮ್ಮೆ ನಮ್ಮ ಹತ್ರ ಕೇಳ್ತಾರೆ ಹ್ಮ್. ಎಂತ ಆರ್ಡ್ರು, ಹೇಗೆ ಅದು ನಾವು ಹೇಳ್ತೇವೆ. ಹ್ಮ್. ಮತ್ತೆ ಒಮ್ಮೊಮ್ಮೆ ಅವರೆಲ್ಲ ನೆಂಟರ ಮನೆಗೆ ಹೋಗುವಾಗ ನಾಳೆ ಶೆಡ್ಯೂಲ್ ಹಾಕ್ತೇವೆ ನಾವು, ಒಂದು 2-3 ದಿವಸ ಟೈಮ್ ಉಂಟು ಅದಕ್ಕೆ. ಹಾ. ನಾವು ಶೆಡ್ಯೂಲ್ ಹಾಕಿ ಈಗ ಇವತ್ತು ಬೇಡ ಅಂದ್ರೆ ಹಾ. ನಾಳೆಗೆ ನಾವು ತಂದು ಕೊಡ್ತೇವೆ. ಹಾ, ಹಾ. ಇಲ್ಲ ನಿಮ್ಗೆ ಬೇಡ, ನೀವು ಕ್ಯಾನ್ಸಲ್ ಮಾಡಿ ಅಂತದೆಲ್ಲ ಹೇಳುದಿಲ್ಲ. ಕರೆಕ್ಟ್, ಕರೆಕ್ಟ್. ಯಾಕಂದ್ರೆ ಹಾ. ಅವರು ಬೇಕಂತಲೇ ಮಾಡುದಲ್ಲ. ಹೌದೌದು, ಕರೆಕ್ಟ್, ಕರೆಕ್ಟ್. ಅದರೊಟ್ಟಿಗೆ ಇದು ಎಲೆಕ್ಟ್ರಿಕ್ ಆದ್ರಿಂದಾಗಿ ಇದಕ್ಕೆ ನಿಮ್ಗೆ ಖರ್ಚುಗಳು ಕಡಿಮೆ ಅಲ್ವಾ? ಇದಕ್ಕೆ ಚಾರ್ಜ್ ಮಾತ್ರ ಎಷ್ಟು ಕಿಲೋಮೀಟರ್ ಒಂದು 150% ಚಾರ್ಜ್ ಮಾಡಿದ್ರೆ ಹಾ. ಒಂದು 3 ದಿವಸ ಸಾಕಾಗ್ತದೆ ನಮ್ಗೆ. ಯಾಕಂದ್ರೆ ನಾನು ಮಿನಿಮಮ್ ದಿನಕ್ಕೆ 35 ಕಿಲೋಮೀಟರ್ ಮಾತ್ರ ಹೋಗುದು. ಸ್ನೇಹಿತರೆ, ಒಂದು ಫ್ಯಾಮಿಲಿಗಳು ನಡೆಯುವಂಥದ್ದು ಪ್ರಾಕ್ಟಿಕಲ್ ಥಿಂಕಿಂಗ್ ಮೇಲೆ. ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆರ್ಥಿಕ ಸಮಸ್ಯೆ ತನ್ನಷ್ಟಕ್ಕೆ ಬರ್ತದೆ. ಅದನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ದೀರ್ಘಾವಧಿ ಬೆಳೆ ಆಗಿರುವಂತ ಅಡಿಕೆ, ಅದರ ಜೊತೆ ಅಲ್ಪಾವಧಿ ಬೆಳೆ ಆಗಿರುವಂತ ವೀಳ್ಯದೆಲೆ, ಅದರ ಜೊತೆ ಮಲ್ಲಿಗೆ, ಆಟೋ ರಿಕ್ಷಾಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಂಪನಿಯ ಆನ್ಲೈನ್ ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥದ್ದು, ಇಂಥ 10 ಪಾಠಗಳ ಮುಖಾಂತರ ಇವತ್ತು ಇವರ ಫ್ಯಾಮಿಲಿ ನಮ್ಗೆ ಕೂಡ ತಿಳಿಸಿದೆ. ನಿಮ್ಗೆ ಆ ಮನೆ ಮತ್ತು ಆ ಕಡೆ ತೋಟ ಹಿಂದ್ಗಡೆ ಕಾಣೋದು ನಿಮ್ಗೆ ಗೊತ್ತಿರ್ಬೋದು. ನಾನು ತುಂಬಾ ಅವರ ಬಗ್ಗೆ ವಿಡಿಯೋ ಮಾಡಿದ್ದೆ. ವಲೇರಿಯನ್ ರೋಡ್ರಿಕ್ಸ್ ಅಂತ ಹೇಳಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ವಲೇರಿಯನ್ ಅವರ ತಮ್ಮ ಇವರು. ಸರ್, ತುಂಬಾ ಸಮಯದಿಂದ ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ತೋರಿಸ್ತೇನೆ. ಯಾಕೆ ನಿಮ್ಗೆ ಇವರದ್ದೊಂದು ಕಂಟೆಂಟ್ ನ ಜನರಿಗೆ ತೋರಿಸುವಂತ ಅನ್ನಿಸ್ತು? ಹಂಗಂದ್ರೆ ನೋಡಿ, ಸಣ್ಣ ಕುಟುಂಬ, ಸಣ್ಣ ಜಾಗದಲ್ಲಿ ಇಲ್ಲಿ ಇಲ್ಲಂತ ಹೇಳಿಕ್ಕಿಲ್ಲ, ಎಲ್ಲ ಉಂಟು. ನೋಡಿ, ಚಂದಕ್ಕೆ ಹೂವಿನ ಗಿಡ ಉಂಟು, ಆದಾಯಕ್ಕೆ ಮಲ್ಲಿಗೆ ಉಂಟು, ತಾತ್ಕಾಲಿಕ ಬೆಳೆಯಾದ ವೀಳ್ಯದೆಲೆ ಉಂಟು, ಅದರಿಂದ ಒಂದು ಸ್ವಲ್ಪ ಶಾಶ್ವತ ಬೇಕಾದಂತ ಅಡಿಕೆ ಉಂಟು. ಎಲ್ಲ ಒಂದು ಕೈ ಕೊಟ್ರೆ ಒಂದು. ಅದರಿಂದ ಪ್ರತಿಯೊಬ್ರು ಈ ಮಾದರಿಯನ್ನು ಮಾಡ್ಲಿ, ಉತ್ತೇಜನ ಸಿಗ್ಲಿ ಅಂತೇಳಿ ನಿಮ್ಗೆ ನಾವು ಇವರ ಪರಿಚಯ ಮಾಡಿಕೊಟ್ಟು ನಾವು ಇಲ್ಲಿ ಇದ್ದೇವೆ. ಈಗ ನಾನು ಹೇಳುದು, ಎಷ್ಟು ಇನ್ನೂ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಮನಸ್ಸು ಮಾಡಿದರೆ ಇನ್ನೂ ಕೂಡ ಆ ಗ್ರೋ ಬ್ಯಾಗ್ ನೋಡಿ, ಆ ಚಟ್ಟಿಗಳಲ್ಲೆಲ್ಲ ಮಾಡಿದ್ದಾರೆ. ಅಂತದ್ದು ತುಂಬಾ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಒಂದು 5-10 ಸೆನ್ಸ್ ಜಾಗ ಇದ್ರೂ ಇಂಥ ಒಂದು ವ್ಯವಸ್ಥೆಗಳ ಮೂಲಕ
ಆದಾಯವನ್ನು ಗಳಿಸಿ ಸ್ವಾವಲಂಬಿ ಆಗ್ಬಹುದು ಎಂಬ ಒಂದು ನನ್ನ ಒಂದು ಅನಿಸಿಕೆ. ಅದರಿಂದ ಪ್ರತಿಯೊಬ್ಬರು ಈಗ ನಿಮ್ಮ ಯೂಟ್ಯೂಬ್ ಚಾನೆಲ್ ನಿಮ್ಮನ್ನು ಯಾಕೆ ಕರೆದು ಬಂದೆ ಅಂದ್ರೆ, ನಿಮ್ಮ ಈ ಸಣ್ಣ ಜಾಗದವರಿಗೆ ಇಂಥ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಸುಲಭ. ಈಗ ದೊಡ್ಡ ಒಂದು 5 ಎಕರೆದೆಲ್ಲ ತೋರಿಸಿದ್ರೆ ಅದು ಆಲೋಚನೆ ಮಾಡುವಾಗಲೇ ಅವನು ಬಿಟ್ಟು ಬಿಡ್ತಾನೆ, ಅದಾಗೋ ಕೆಲಸ ಅಲ್ಲ. ಇದು 5 ಸೆನ್ಸ್ 10 ಸೆನ್ಸ್ ಜಾಗದವರು ಕೂಡ ಮಾಡುವಂತ ಒಂದು ಕೃಷಿ ಚಟುವಟಿಕೆಗಳು. ಆದ್ರಿಂದ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಉದ್ದೇಶ ಇವರು ಏನ್ ಮಾಡ್ತಾ ಇದ್ದಾರೆ ಬೇರೆಯವರು ಕೂಡ ಮಾಡಿ ಸ್ವಾವಲಂಬಿ ಆಗ್ಲಿ ಅಂತ ಹೇಳಿ. ಓಕೆ ಸರ್, ಒಂದು ಸಮಗ್ರವಾಗಿ ಸಣ್ಣ ಪ್ರಮಾಣದಲ್ಲಿ ಬೇರೆ ಬೇರೆ ಕೃಷಿಗಳನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ತೋರಿಸಿದ್ರಿ. ಜನರಿಗೆ ಒಂದಷ್ಟು ಇನ್ಸ್ಪೈರ್ ಆಗ್ಬೇಕು ಅಂತೇಳಿ ಎಲ್ಲರದ್ದು ಯಾವುದೇ ಕೃಷಿ ಬಿಸ್ನೆಸ್ ಎಲ್ಲವೂ ನಿಂತಿರೋದು ಮೈಂಡ್ ಸೆಟ್ನ ಮೇಲೆ. ಹೊರಗೆ ವಾತಾವರಣ ಚೇಂಜ್ ಆಗ್ತಾ ಇರ್ತದೆ, ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ. ಈಗ ಪೆಟ್ರೋಲು, ಡೀಸೆಲ್, ನಿಮಗೆ ಗ್ಯಾಸ್, ಇನ್ನೊಂದು ಬೇರೆ ಬೇರೆ ಟೈಪ್ನ ದೇಶದ ಸಂಘರ್ಷಗಳಿರುವಾಗ ಯಾವತ್ತೂ ಕೂಡ ಅದು ಸ್ಥಿರ ಇರೋದಿಲ್ಲ. ಆದರೆ ನಮ್ಮ ತಲೆ ಸ್ಥಿರ ಇದ್ರೆ ನಾವು ಎಲ್ಲದನ್ನು ಎದುರಿಸ್ಕೊಂಡು ನಾವು ಫೇಸ್ ಮಾಡ್ಕೊಂಡು ಹೋಗ್ಬೋದು. ಆ ಕಾರಣಕ್ಕೋಸ್ಕರ ಈ ರೀತಿಯ ಕಂಟೆಂಟ್ಗಳನ್ನು ತೋರಿಸುವಂಥದ್ದು. ನಿಮ್ಮ ಇಡೀ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಯಾಕಂದ್ರೆ ಇದು ಎಲ್ಲವೂ ನಾವು ಒಂದು ಸ್ವಲ್ಪ ನಮ್ಗೆ ಮಾಡುವಾಗ ಯಾವುದು ಮಾಹಿತಿ ಇರಲಿಲ್ಲ. ನಾವು ಒಂದೊಂದೇ ನೋಡಿ ಒಬ್ಬೊಬ್ಬರೊಂದು ನೋಡಿ ಮತ್ತೆ ನಿಮ್ಮ ಚಾನಲ್ಗಳನ್ನು ನೋಡಿ ಸ್ವಲ್ಪ ಅನುಭವ ತಗೊಂಡು ನಾವು ಸಣ್ಣದನ್ನ ಈ ಕೈ ಹಾಕಿದ್ದೇವೆ. ಯಾವುದು ಎಲ್ಲದ್ದು ಉತ್ತಮವಾಗಿದೆ, ಏನು ಕಡಿಮೆ ಇಲ್ಲ. ನಮಗೆ ದೇವರ ದಯೆಯಲ್ಲಿ ದಿನ ಖರ್ಚು ಒಳ್ಳೆ ಹೋಗ್ತದೆ, ನಾವು ನೆಮ್ಮದಿಯಾಗಿದ್ದೇವೆ. ಆದರೂ ಇದೆಲ್ಲ ನೀವು ನಮ್ಮ ಇದೆಲ್ಲ ಬಂದು ನಮಗೆ ಸಪೋರ್ಟ್ ಕೊಟ್ಟು ನೀವು ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು ನಿಮ್ಮ. ಥ್ಯಾಂಕ್ ಯು ಸರ್.